ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸೂಪರ್ ಆಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಈ ಚಿತ್ರಾನ್ನ ಅನ್ನ ರೆಡಿ ಇದ್ದರೆ ವಿದಿನ್ 5 ಮಿನಿಟ್ಸಲ್ಲಿ ನೀವು ತಟ್ ಅಂತ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಮಿಕ್ಸ್ ಆಗಿ ನಿಮ್ಮ ನಾಲಿಗೆಗೂ ಟೇಸ್ಟ್ ಬರ್ಡ್ಸನ್ನೆಲ್ಲ ಅಲರ್ಟ್ ಮಾಡುತ್ತೆ. ಅಷ್ಟು ಸಖತ್ತಾಗಿರುತ್ತೆ. ಮಾವಿನಕಾಯಿ ಸೀಸನಲ್ಲಿ ಒಮ್ಮೆ ಇದನ್ನು ಮಾಡಿ ತಿನ್ನಲೇಬೇಕು, ಆ ಥರ ಇರುತ್ತೆ. ಸೊ ನೋಡಿ, ಇದಕ್ಕೆ ಮೊದಲಿಗೆ ನಾನು ಒಂದು ಮಾವಿನಕಾಯಿನ ಸಿಪ್ಪೆ ತೆಗೆದು ಮೀಡಿಯಮ್ ಸೈಜ್ ಇದ್ದು ಸಿಪ್ಪೆ ತೆಗೆದು ಚೆನ್ನಾಗಿ ತುರ್ಕೊಂಡಿದ್ದೀನಿ. ಸೊ ಇದು ನೀವು ಮಾವಿನಕಾಯಿ ನೀವು ಎಷ್ಟು ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿ ನಾನು ಇಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು ಮಾವಿನಕಾಯಿ, ಅದಕ್ಕೆ ನಾನೊಂದು 4 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಿದ್ದೇನೆ ಖಾರಕ್ಕೋಸ್ಕರ. ಖಾರ ಜಾಸ್ತಿ ಬೇಕಂದವರು ಗುಂಟೂರು ಸೇರಿಸ್ಕೊಳ್ಬೋದು. ಹಾಗೆ ಒಂದು 3/4 ಸ್ಪೂನ್ ಆಗೋಷ್ಟು ಸಾಸಿವೆ, ಸಣ್ಣ ಸಾಸಿವೆ ತೊಗೊಂಡಿದ್ದೀನಿ. ಅದನ್ನು ಹಾಕಿ ತರಿಯಾಗಿ ರುಬ್ಕೊಳ್ಬೇಕು. ನೀರೆಲ್ಲ ಏನೂ ಹಾಕಬಾರ್ದು ಇದಕ್ಕೆ. ಹೀಗೆ ತರಿ ಇರಬೇಕು, ನೈಸ್ ಇರೋದು ಬೇಡ. ಹೀಗಿದ್ದರೆ ನೋಡಿ ಮಾವಿನಕಾಯಿ ಸ್ವಲ್ಪ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಈಗ ನಾವು ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಒಂದು 3 ಸ್ಪೂನ್ ತೆಂಗಿನೆಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ 1 ಸ್ಪೂನು. ಅದು ಚಟ್ಪಟ ಅನ್ನಬೇಕು. ಅಲ್ಲಿ ತನಕ ನೋಡಿ ಎಣ್ಣೆ ಕಡಿಮೆ ಆಯಿತು ಅಂತ ಅನಿಸಿದ್ದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಸೇರಿಸ್ತಾ ಇದ್ದೀನಿ, ಚೂರು ಅಷ್ಟೇ. ಸೊ ಅದಕ್ಕೆ ನೀವೇನು ಮಾಡಬೇಕು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಸೇರಿಸ್ಕೊಳ್ಬೇಕು. ಇದು ಹೊಂಬಣ್ಣ ಬರೋ ತನಕ ನೀವು ಫ್ರೈ ಮಾಡ್ಕೊಳ್ಬೇಕು. ನೀವು ಯಾವಾಗಲೂ ಈ ಥರ ರೈಸ್ ಐಟಮ್ ಇಷ್ಟಪಡೋರು ಇದನ್ನು ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ನೋಡಿ ನಾವು ಒಂದು ಸ್ವಲ್ಪ ಕಡಲೆಬೇಳೆ ಅಥವಾ ಶೇಂಗಾ ಅಂತ ಹೇಳ್ತೀವಲ್ಲ ಅದನ್ನು ಹಾಕಿದ್ದೀನಿ, ಕಡಲೆ ಬೀಜ ಅದನ್ನು ಹಾಕಿ ನೀಟಾಗಿ ಬ್ರೌನ್ ಆಗೋ ತನಕ ಹುರ್ಕೊಳ್ಬೇಕು. ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು. ಇದು ಹಸಿಯಾಗಿ ಚೆನ್ನಾಗಿ ಎಳುತ್ತಾಗಿದೆ, ಅದಕ್ಕೆ ನಾನು ಕೈಯಲ್ಲೇ ಇದು ಮಾಡಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಹಾಕಿದರೆ ಹೆಕ್ಕಿಡಲ್ಲ, ಅದರೊಟ್ಟಿಗೆ ತಿಂದುಬಿಡ್ತಾರೆ ಅನ್ನೋ ಕಾರಣಕ್ಕಷ್ಟೇ. ಕಡ್ಡಿ ಸಹ ಹಾಕಿದ್ದೀನಿ. ಕಡ್ಡಿನೂ ಹಾಕಿದರೆ ಪರಿಮಳ ಜಾಸ್ತಿ ಅಂತ ಹೇಳ್ತಾರೆ, ಗೊತ್ತಿಲ್ಲ, ಹಾಗೆ ಹಾಕಿದ್ದೀನಿ. ಲಾಸ್ಟಿಗೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಜೀರಿಗೆ ಹಾಕಿದ ಮೇಲೆ ಆ್ಯಸ್ ಯೂಶ್ವಲ್ ನಾವು ಹೆಚ್ಚು ಫ್ರೈ ಮಾಡೋದು ಬೇಡ, ಅದು ಬೇಗ ಹೊತ್ತೋಗುತ್ತೆ. ಹಾಗಾಗಿ ಜೀರಿಗೆ ಹಾಕಿ ಒಂದು 1 ಸೆಕೆಂಡ್ ಆಗೋದ್ರೊಳಗಡೆ ನಾವೇನು ಮಾಡೋಣ, ತುರಿದಿದ್ದು ಮಸಾಲೆಗಳನ್ನು ಇದಕ್ಕೆ ಸೇರಿಸ್ಕೊಂಡು ಬಿಡೋಣ, ರುಬ್ಬಿದ್ದು. ಆ ಮಸಾಲೆ ಸೇರಿಸಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಸಾಸಿವೆದು. ಆ ಥರ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಜಾಸ್ತಿ ಬೇಕಂದವರು ಸೇರಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅನ್ನ ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅನ್ನ ರೆಡಿ ಇದ್ದರೆ ವಿದಿನ್ 5 ಮಿನಿಟ್ಸಲ್ಲಿ ಬೇಗ ಮಾಡ್ಕೊಳ್ಬೋದು. ಇದನ್ನು ನೀವು ಬ್ರೇಕ್ಫಾಸ್ಟಿಗೆ, ಲಂಚ್ಗೆ, ಡಿನ್ನರಿಗೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಉಪ್ಪು ಹಾಕಿದ ಮೇಲೆ ಅದನ್ನು ನೋಡಿಕೊಂಡು ಮತ್ತು ನೀವು ಸ್ವಲ್ಪ ಇಲ್ಲಿ ಬೆಲ್ಲ ಸೇರಿಸಲೇಬೇಕು, ಯಾಕಂದರೆ ಇದು ಮಾವಿನಕಾಯ್ದಲ್ವ, ಹುಳಿಸಿ ಎಲ್ಲ ಇದ್ರಾಗ ಮಿಕ್ಸ್ ಆಗಿ ಚೆನ್ನಾಗಾಗುತ್ತೆ. 1.5 ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ಇಲ್ಲಿ ಬೆಲ್ಲದ ಪೌಡರ್ ಹಾಕಿದ್ದೀನಿ ನಾನು. ಎಲ್ಲ ಚೆನ್ನಾಗಿ ಮಗ್ಚ್ಕೊಳ್ಬೇಕು, ಅಂದರೆ ಎಲ್ಲ ಅಗ್ಲಿಗೂ ಅದು ಹಿಡಿಬೇಕು ಮಸಾಲ, ಆ ಥರ ನೀಟಾಗಿ ಮಗ್ಚ್ಕೊಳ್ಬೇಕು. ಟೇಸ್ಟ್ ನೋಡೋಕೆ ಸ್ವಲ್ಪ ಬೆಲ್ಲ ಕಡಿಮೆ ಅನಿಸ್ದಾಗೆ ಸ್ವಲ್ಪ ಬೆಲ್ಲ ಅರ್ಧ ಸ್ಪೂನ್ ಎಕ್ಸ್ಟ್ರಾ ಸೇರಿಸಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕಿದ್ದೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಾಡ್ಕೊಂಬಿಟ್ರೆ ನೋಡಿ ಚಿತ್ರಾನ್ನ ರೆಡಿಯಾಗಿರುತ್ತೆ. ಯಾರೆಲ್ಲ ಚಿತ್ರಾನ್ನ ಲವರ್ಸ್ ಇದ್ದೀರಿ ಅವರು ಒಂದು ಲೈಕ್ ಕೊಡಿ ಆಯಿತಾ. ಹಾಗೆ ಇದನ್ನು ಈ ಥರ ಚಿತ್ರಾನ್ನ ನೀವು ಮಾಡ್ತಾಯಿದ್ರಾ ಅಂತ ತಿಳಿಸಿ. ಇದೇ ಥರ ನೀವು ಮಾಡ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಈ ಥರ ಮಾಡ್ತಾಯಿಲ್ಲ ಅವರು ಒಮ್ಮೆ ಈ ಥರ ಸಹ ಮಾವಿನಕಾಯಿ ಚಿತ್ರಾನ್ನ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಮಕ್ಕಳಿಗೆ ಎಲ್ಲರಿಗೆ ಸಹ ಇಷ್ಟ ಆಗುತ್ತೆ. ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನೀವು ವಿಡಿಯೋನ ಸೇವ್ ಮಾಡಿಕೊಂಡು ಒಮ್ಮೆ ಈ ಥರ ಚಿತ್ರಾನ್ನ ಟ್ರೈ ಮಾಡಿ. ನಿಮ್ಮ ರಿಲೇಟಿವ್ಸಿಗೆ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.